ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಮಾರಾಟ ಜಾಲದ ವಿರುದ್ಧ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಖಚಿತ ಮಾಹಿತಿ ಆಧರಿಸಿ ದಾಳಿ ನಡೆಸಿದ ಶಾಂತಿಗ್ರಾಮ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಿಬ್ಬಂದಿಗಳು ಬರೋಬ್ಬರಿ 25 ಲಕ್ಷ ರೂಪಾಯಿ ಮೌಲ್ಯದ 42 ಕೆಜಿ ತೂಕದ ಗಾಂಜಾವನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಡ್ಯ ಮೂಲದ ಪ್ರಮುಖ ಆರೋಪಿಯನ್ನ ತಕ್ಷಣವೇ ಬಂಧಿಸಲಾಗಿದೆ ಎಂದು ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತಾ ಅವರು ಮಾಹಿತಿ ನೀಡಿದ್ದಾರೆ. ಬಂಧಿತ ಆರೋಪಿಯನ್ನು ಮಂಡ್ಯ ಜಿಲ್ಲೆಯ ಪಾಂಡವಪುರ ಮೂಲದ ಅಲಿಮುಲ್ಲಾ ಶರೀಫ್ ಎಂದು ಗುರುತಿಸಲಾಗಿದೆ. ಈತ ಹಾಸನದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಗಾಂಜಾವನ್ನ ಇಟ್ಟುಕೊಂಡು ಅಲ್ಲಿಂದಲೇ ಸುತ್ತಮುತ್ತಲಿನ ವಿವಿಧ ಭಾಗಗಳಿಗೆ ಹಾಗೂ ಗ್ರಾಹಕರಿಗೆ ರಹಸ್ಯವಾಗಿ ಮಾರಾಟ ಮಾಡುತ್ತಿದ್ದ ಎನ್ನಲಾಗಿದೆ. ಕಾರ್ಯಾಚರಣೆ ನಡೆದ ಎಪಿಎಂಸಿ ಮಾರುಕಟ್ಟೆಯ ಸುತ್ತಮುತ್ತ ಇಂಜಿನಿಯರಿಂಗ್ ಕಾಲೇಜುಗಳಿದ್ದು ಆರೋಪಿಯು ಅಲ್ಲಿನ ವಿದ್ಯಾರ್ಥಿಗಳನ್ನೇ ಪ್ರಮುಖವಾಗಿ ಟಾರ್ಗೆಟ್ ಮಾಡಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಎಂಬ ಮಾಹಿತಿ ಲಭ್ಯವಾಗಿದ್ದು, ಈ ಹಿನ್ನೆಲೆಯಲ್ಲಿ ನಮ್ಮ ಇಲಾಖೆಯ ಸಿಬ್ಬಂದಿಗಳು ತಕ್ಷಣ ಕಾರ್ಯಪ್ರವೃತ್ತರಾಗಿ ಸ್ಥಳಕ್ಕೆ ಧಾವಿಸಿ ದಾಳಿ ನಡೆಸಿದ್ದಾರೆ. ಒರಿಸ್ಸಾದಿಂದ ಹಾಸನದವರೆಗೂ ಹರಡಿರುವ ಈ ಮಾದಕ ದ್ರವ್ಯ ಜಾಲದ ಹಿಂದೆ ಇನ್ನು ಯಾರ್ಯಾರು ಭಾಗಿಯಾಗಿದ್ದಾರೆ, ಆರೋಪಿಗೆ ಸ್ಥಳೀಯವಾಗಿ ಯಾರೆಲ್ಲ ನೆರವು ನೀಡುತ್ತಿದ್ದರು ಎಂಬ ಕುರಿತು ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಪ್ರಕರಣದಲ್ಲಿ ಶಾಮೀಲಾಗಿರುವ ಇತರೆ ಆರೋಪಿಗಳನ್ನು ಶೀಘ್ರದಲ್ಲೇ ಪತ್ತೆ ಹಚ್ಚಿ ಬಂಧಿಸಲಾಗುವುದು ಎಂದು ಎಸ್ಪಿ ಶುಭನ್ವಿತಾ ಅವರು ತಿಳಿಸಿದ್ದಾರೆ. ನಮಸ್ಕಾರ. ಇವತ್ತು ಶಾಂತಿಗ್ರಾಮ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಾವು 42 ಕೆಜಿ ಗಾಂಜಾ ಸೀಸ್ ಮಾಡಿದ್ದೀವಿ. ಇದರದ್ದು ವ್ಯಾಲ್ಯೂ ಆಲ್ಮೋಸ್ಟ್ 21 ಲ್ಯಾಕ್ಸ್ ಇದೆ. ಇದರದ್ದು ಬ್ಯಾಕ್ಗ್ರೌಂಡ್ ಏನಂದರೆ, ನಮ್ಮ ಶಾಂತಿಗ್ರಾಮ PSIಗೆ ಒಂದು ಸೋರ್ಸ್ ಇನ್ಫಾರ್ಮೇಷನ್ ಇತ್ತು ದ್ಯಾಟ್ ಒಬ್ಬರು ಅಲಿಮುಲ್ಲಾ ಶರೀಫ್ ಅಂತ, ಅವರ ಊರು ಬಂದುಬಿಟ್ಟು ಪಾಂಡವಪುರ ಮಂಡ್ಯ. ಅವರು ಇಲ್ಲಿ ಮೋಸಲೆ ಹೊಸಹಳ್ಳಿ ಪಕ್ಕದಲ್ಲಿ APMC ಮಾರ್ಕೆಟ್ ಯಾರ್ಡ್ ಇದೆ, ಅಲ್ಲಿ ಗಾಂಜಾ ಇಟ್ಕೊಂಡು ಎಲ್ಲ ಕಡೆ ಮಾರಾಟ ಮಾಡ್ತಾಯಿದ್ರು. ಮತ್ತು ಎಲ್ರಿಗೂ ಗೊತ್ತಿದೆ, ಮೊಸಳೆ ಹೊಸಹಳ್ಳಿಯಲ್ಲಿ ಮತ್ತು ಅಕ್ಕಪಕ್ಕದಲ್ಲಿ ತುಂಬ ಇಂಜಿನಿಯರಿಂಗ್ ಕಾಲೇಜಸ್ಗಳು ಇದ್ದಾವೆ. ಸೊ ಅಲ್ಲಿ ಎಲ್ಲ ಮಾರಾಟ ಮಾಡ್ತಾಯಿದ್ರು. ಸೊ ಇದೇ ಸೋರ್ಸ್ ಇನ್ಫಾರ್ಮೇಷನ್ ವರ್ಕೌಟ್ ಮಾಡಿಕೊಂಡು ಅವರು ಅಲ್ಲಿ ಹೋಗ್ತಾರೆ. ಫಸ್ಟ್ ಅವ್ರಿಗೆ ಇವರು ಅಲಿಮುಲ್ಲಾ ಶರೀಫ್ ಅವ್ರು ಸಿಗ್ತಾರೆ. ಅವ್ರ ಹತ್ತಿರ ಟೋಟಲ್ 9 ಪ್ಯಾಕೆಟ್, ಚಿಕ್ಕ ಪ್ಯಾಕೆಟ್ ಗಾಂಜಾ ಫಸ್ಟ್ ಸಿಗುತ್ತೆ. ಮತ್ತು ಗಾಂಜಾ ಮಾರಾಟದಿಂದ ಅವರಿಗೆ 600 ರೂಪಾಯಿ ಅವ್ರ ಜೋಬಲ್ಲಿ ಸಿಗುತ್ತೆ ಇವ್ರಿಗೆ. ಅದಾದ ನಂತರ ಅವರೇ ಇವ್ರಿಗೆ ಇದು 42 ಕೆಜಿ ಗಾಂಜಾ ಎಲ್ಲಿ ಅವರು APMC ಮಾರ್ಕೆಟ್ ಯಾರ್ಡ್ ಹತ್ತಿರ ಎಲ್ಲಿ ಇಟ್ಟಿದ್ದರು ಅವ್ರು ತೋರಿಸ್ತಾರೆ. ಅದು ಅವ್ರು ಸೀಸ್ ಮಾಡ್ತಾರೆ. ಸೊ ಇವತ್ತು ಒಂದು ಚೆನ್ನಾಗಿ ಇವರು ಸೀಜರ್ ಮತ್ತು ಡಿಟೆಕ್ಷನ್ ಮಾಡಿದ್ದಾರೆ. ಇದು ಪ್ರಾಥಮಿಕ ಮಾಹಿತಿ ಪ್ರಕಾರ ಒಡಿಸ್ಸಾಯಿಂದ ಟಾಟಾ ನಗರ್ ಎಕ್ಸ್ಪ್ರೆಸ್ಸಲ್ಲಿ ಅವ್ರು ತಗೊಂಡು ಬಂದಿದ್ದರು. ಮತ್ತು ಈಗ ಒಬ್ಬರು ಆರೋಪಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಬೇರೆ ಯಾರ್ಯಾರು ಈ ನೆಟ್ವರ್ಕಲ್ಲಿ ಇನ್ವಾಲ್ವ್ಡ್ ಇದ್ದರು ಮತ್ತು ಎಲ್ಲಿ ಅವ್ರು ಮಾರಾಟ ಮಾಡ್ತಾಯಿದ್ರು ಮತ್ತು ಒರಿಸ್ಸಾ ಅಲ್ಲಿ ಅವ್ರು ಯಾರಿಂದ ತಗೊಂಡು ಬಂದಿದ್ದರು ಎಲ್ಲ ನಾವು ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಎಲ್ರಿಗೂ ನಾವು ಅರೆಸ್ಟ್ ಮಾಡ್ತೀವಿ.